ಕಾಕ್ರೋಚ್ ಜನತಾ ಪಾರ್ಟಿ. ಸಹಜವಾಗಿ ಅದು ಒಂದು ಜನತಾ ಪಾರ್ಟಿ ಅಂದ್ರ ಆಂದೋಲನ ಆಗಿ ಪರಿವರ್ತನೆ ಆಯ್ತು, ಸಂಘಟನೆಯಾಗಿ ಪರಿವರ್ತನೆ ಆಯ್ತು. ಆಮೇಲೆ ಬಹುಶಃ ಬರ್ತಾ ಬರ್ತಾ ರಾಜಕೀಯ ಪಕ್ಷವಾಗಿನೂ ಅದು ಪರಿವರ್ತನೆ ಆಗಬಹುದು. ಭವಿಷ್ಯನ ನಾವು ಏನು ಅಂತ ಈಗ ಹೇಳಕ ಆಗ್ತಿರಂಗಿಲ್ಲ. ಇಲ್ಲಿ ಸೋನಂ ವಾಂಗ್ಚುಕ್ ಅವರು ಸುಮಾರು 25 ದಿವಸದಿಂದ ಉಪವಾಸ ಸತ್ಯಾಗ್ರಹಕ್ಕೆ ಕುಂತಾರ. ಅವರು ಉಪವಾಸ ಸತ್ಯಾಗ್ರಹ ಕೂಡಬೇಕಾದ್ರ ಕಾಕ್ರೋಚ್ ಜನತಾ ಪಾರ್ಟಿಗೆ ಒಂದು ಬ್ಯಾನರ್ ಅಡಿ ಒಳಗ ಉಪವಾಸ ಸತ್ಯಾಗ್ರಹಕ್ಕೆ ಕೂಡ್ತಾರ. ಬಹುಶಃ ಇದು ಬಹಳ ಜನರಿಗೆ ಆಗಿ ಬರುವುದು. ಪ್ರಜಾಪ್ರಭುತ್ವ ಅಂತ ಇದ್ದಾಗ ಒಂದು ದೇಶದೊಳಗ, ಮತ್ತೆ ಅದು ಪ್ರಜಾಪ್ರಭುತ್ವ ಅಷ್ಟ, ಇಲ್ಲಿ ಸಾಕಷ್ಟು ಸಂಘಟನೆಗಳು, ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷಗಳ ವಕ್ತಾರರು, ಬೆಂಬಲಿಗರು, ಹಿಂಬಾಲಕರು ಕೆಲವೊಂದಿಷ್ಟು ವರ್ಡಿಂಗ್ಸ್ ಯೂಸ್ ಮಾಡ್ತಾರ. ಇನ್ ಜನರಲ್ ಆಗಿ ಹೇಳಾಕತ್ತೀನಿ ನಾನು. ಇನ್ ಜನರಲ್ ಆಗಿ ಕೆಲವೊಂದಿಷ್ಟು ವರ್ಡಿಂಗ್ಸ್ ಯೂಸ್ ಮಾಡ್ತಾರ. ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ಕೊಳಕ್ ಆಗದೆ ಇದ್ದಾಗ ದೇಶದ್ರೋಹಿ ಅನ್ನೋ ಪದ ಅಥವಾ ಪಟ್ಟ ಕಟ್ತಾರ. ಇದು ಎಷ್ಟು ಸರಿ, ಎಷ್ಟು ಸಮಂಜಸ? ಈಗ ಪ್ರಜಾಪ್ರಭುತ್ವ ಅಂತ ಐತಿ. ಪ್ರಜಾಪ್ರಭುತ್ವ ಅಂದ್ಮೇಲೆ ಪ್ರಜೆನೇ ಪ್ರಭು. ಪ್ರಜೆನ ಪ್ರಭು ಅಂದ ಮೇಲೆ ಆತಗ ಹೋರಾಟ, ಸಂಘಟನೆ, ಉಪವಾಸ, ಸತ್ಯಾಗ್ರಹ ಎಲ್ಲಾನು ಮಾಡಕ್ ಅವನಿಗೂ ಅವಕಾಶ ಐತಲ್ಲ. ಈ ಒಂದು ದೇಶದೊಳಗ 140 ಕೋಟಿ ಜನಸಂಖ್ಯೆ ಇದ್ದಾಗ ಪ್ರಜಾಪ್ರಭುತ್ವ ಅಂದ್ರೆ ಎಲ್ರಿಗೂ ಒಂದನ, ಅಥವಾ ಒಂದು ಪಕ್ಷಕ್ಕೆ ಪ್ರಜಾಪ್ರಭುತ್ವ ಇನ್ನೊಂದು ಪಕ್ಷಕ್ಕೆ ದೇಶ ವಿರೋಧಿ ಅನ್ನೋ ಒಂದು ಲಾಂಛನ ಹಚ್ಚಕ್ ಬರುತ್ತಾ? ಅಲ್ಲ. ಈ ವಾಕ್ಯಗಳ ಸ್ಪಷ್ಟೀಕರಣ ಸಿಗೋವರೆಗೂ ಈಗೇನು ಈ ಸಂಘಟನೆ, ಹೋರಾಟ, ಈ ನೀಟ್ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅದಾದ್ಮೇಲೆ ಈಗ ಲಾಠಿ ಚಾರ್ಜ್ ಆದ್ಮೇಲೆ ಮತ್ತೆ ಯಾರಿವರು ಅಮಿತ್ ಶಾ ಅವರ ರಾಜೀನಾಮೆ, ಕಾನೂನನ್ನ ಕೈಗೆ ತಗೊಂಡ್ರಿ, ಹೆಂಗ ವಿದ್ಯಾರ್ಥಿಗಳ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ರಿ, ಯಾರ್ದು ತಲೆ ಹೊಡೆದೈತಿ, ಯಾರ್ದು ಕೈ, ಯಾರ್ದು ಕಾಲು, ಯಾರೋ ಫ್ಯಾಮಿಲಿ ಬಂದವ್ರಿಗೆ ಹೆಂಡತಿ ಮಕ್ಕಳಿಗೆ ಬಿಟ್ಟು ಗಂಡನಿಗಷ್ಟ ಜಕ್ಕೊಂಡು ಹೋದ್ರು. ಇವೆಲ್ಲ ಒಗ್ಗೂಡಿಸಿದಾಗ ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋ ಒಂದು ವಾಕ್ಯನ ಬಳಸಿದಾಗ 140 ಕೋಟಿ ಜನರಿಗೆಲ್ಲ ಅದು ಪ್ರಜಾಪ್ರಭುತ್ವ. ಮತ್ತೆ ಒಂದು ಪಕ್ಷಕ್ಕೆ ಪ್ರಜಾಪ್ರಭುತ್ವ, ಆ ಪಕ್ಷಕ್ಕೆ ವಿರೋಧವಾಗಿ ನಿಂತರಂದ್ರ ಇನ್ನೊಬ್ಬರಿಗೆ ಅದು ಹೆಂಗ ದೇಶದ್ರೋಹಿ ಆಗತ್ತ? ಏನಾರ ಮಾತಾಡಿದ್ರಂದ್ರೆ ದೇಶದ್ರೋಹಿ, ಏನಾರ ಮಾತಾಡಿದ್ರ ದೇಶದ್ರೋಹಿ. ಈಗ ಎಕ್ಸಾಂಪಲ್ಗೆ ನನಗೂ ನನ್ನ ಎದುರಿಗಿದ್ದವಂಗೂ ಸ್ವಲ್ಪ ಜಗಳ ಆಗತ್ತ, ಮಾತಿನ ಚಕಮಕಿ ನಡೀತಿದೆ. ಅವ ನಾ ಹೇಳ್ದಂಗ ಕೇಳಿಲ್ಲ ಅಂದ್ಕೊಳ್ಳೆ ಅವನಿಗೆ ನಾನು ಪ್ರಜಾಪ್ರಭುತ್ವ, ಅವನಿಗೆ ನಾನು ದೇಶದ್ರೋಹಿ ಅಂದ್ಬಿಟ್ರೆ, ಈಗ ಅವನ ಹತ್ರ ನ್ಯಾಯ ಇತ್ತಂದ್ರ ನಾವು ಸುಮ್ನೆ ಇದೊಂದು ಮಾತಾಡಕತ್ತೀವಿ. ನನ್ನ ವಿರೋಧ ಇದ್ದವ ಅವನ ಹತ್ರ ನ್ಯಾಯ ಇದ್ದು ನಾನೇನೋ ಅವನ್ಗ ಸುಳ್ಳು ಹೇಳಿದ್ನಪ್ಪ, ಅಥವಾ ನಾನ್ ಗೆಲ್ಲೇಬೇಕು ಅನ್ನೋದಕ್ಕೆ ಏನೋ ಒಂದು ಹೇಳಿ ನಾನು ಆತ ದೇಶ ವಿರೋಧಿ ಅಂದ್ರೆ ಮತ್ತೆ ಆತನು ನನಗ್ ದೇಶ ವಿರೋಧಿ ಅನ್ಬೇಕಲ್ಲ. ಸೊ ಇಲ್ಲೇ ಆದ್ರ ಇಬ್ರು ದೇಶ ವಿರೋಧಿಗಳಾಗ್ತಿವಿ, ಇಲ್ಲ ಅಂದ್ರ ಇಬ್ರು ದೇಶ ಪ್ರೇಮಿಗಳು ಆಗ್ತಿವಿ. ಇಲ್ಲ ಇನ್ನೊಂದು ವಿಚಾರ ನೆನಪು ಬಂತು. ದೇಶ ವಿರೋಧಿ, ದೇಶ ಪ್ರೇಮಿ ಅಂದುಕೊಳ್ಳೆ ಲಾಂಛನಗಳು ಇವೆಲ್ಲ ಒಬ್ಬ ವ್ಯಕ್ತಿನ ಕಟ್ಟ ಕಡೆಗೆ ಅಂದ್ರ ಇರೋ ಎಲ್ಲಾ ಸವಲತ್ತುಗಳನ್ನ, ನಮ್ಮ ಹತ್ರ ಇರೋ ಮೆಟೀರಿಯಲ್ನ ಬಳಸ್ಕೊಂಡು ಒಬ್ಬ ವ್ಯಕ್ತಿಗೆ ನಾವು ಕಟ್ಟಿ ಹಾಕಕ್ ಆಗ್ಲಾರ್ದಕ್ಕ ಲಾಸ್ಟಿಗೆ ಉಳಿದಿರೋದು ಒಂದು ಅಪಪ್ರಚಾರ. ಇವೆಲ್ಲ ನೀವು ರೀಲ್ಸ್ ಒಳಗ ನೋಡಿರ್ತೀರಿ. ಆ ತರ ಅಪಪ್ರಚಾರನು ಅನುಭವದಿದೆ. ಯಾಕಂತಂದ್ರ ದೇಶದ್ರೋಹಿ ಅಂದ್ರ ಏನು, ಈ ಪದದ ಅರ್ಥ ಏನು, ದೇಶದ್ರೋಹಿ ಅಂದ್ರೆ ಏನು, ದೇಶದ್ರೋಹಿಗಳು ಯಾರು, ದೇಶ ಪ್ರೇಮಿಗಳು ಯಾರು? ಒಂದು ಉದಾಹರಣೆ, ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕ ಏನೂ ಕೊಡುಗೆ ಕೊಡ್ಲಿಲ್ಲ ಅಂದ್ರ, ಒಂದು ಸಮಾಜಕ್ಕ ಆ ವ್ಯಕ್ತಿ ಏನೂ ಕೊಡುಗೆ ಕೊಟ್ಟಿಲ್ಲ, ಏನೇನೇನೇನು ಕೊಡುಗೆ ಕೊಟ್ಟಿಲ್ಲ, ಯಾರಿಗೂ ಭಿಕ್ಷುಕರಿಗೂ ₹1 ಕೊಟ್ಟಿಲ್ಲ, ಆದ್ರ ಆತ ಸಮಾಜಕ್ಕ ಹೊರೆ ಆಗಿಲ್ಲ. ಈತ ದೇಶ ಪ್ರೇಮಿನ ದೇಶ ವಿರೋಧಿನ? ಈತ ದೇಶ ಪ್ರೇಮಿನ ದೇಶ ವಿರೋಧಿನ? ಅವನೇನ್ ಸಮಾಜಕ್ಕೆ ಏನೋ ಕೊಡುಗೆ ಕೊಟ್ಟಿಲ್ಲ ಅಂದ್ರೆ ಅವ ದೇಶ ವಿರೋಧಿ ಆಗ್ತಾನ? ಈ ದೇಶ ವಿರೋಧಿ ಅಂದ್ರೆ ಯಾರು? ಒಂದ್ ಕೆಲಸ ಮಾಡ್ಬೇಕು, ಹೊಸ ಕಾನೂನು ತಂದ್ಬಿಡ್ಬೇಕು. ಹೊಸ ಕಾನೂನು ತಂದ್ಬಿಡ್ಬೇಕು. ಯಾರಾದ್ರೂ ಎದುರು ಹಚ್ಚಿದ್ರ ಅಂದ್ರೆ ಅವ್ರು ದೇಶ ವಿರೋಧಿಗಳು ಅಂತ. ನ್ಯಾಯ, ಧರ್ಮ, ನೀತಿ ಯಾರು ಕೇಳಬಾರ್ದು. ಪ್ರೊಟೆಸ್ಟ್ ಬೇರೆ, ಆ ಪಕ್ಷ, ಈ ಪಕ್ಷ, ಇನ್ನೊಂದು ಪಕ್ಷ, ಮತ್ತೊಂದು ಪಕ್ಷ, ಪ್ರೊಟೆಸ್ಟ್ ಬೇರೆ. ದೇಶ ವಿರೋಧಿ ಅನ್ನೋ ಒಂದು ಶಬ್ದನ ಬಳಸ್ತಾರೆ ಎಲ್ಲರೂ. ಯಾರ್ಯಾರ ಆ ವಿಚಾರನ, ಆ ಒಂದು ವಾಕ್ಯನ ಬಳಸ್ತಾರ ಅವ್ರಿಗೆಷ್ಟ ನಾನು ಮಾತಾಡೋದು. ದೇಶ ವಿರೋಧಿ ಅಂದರ ಅದರ ಅರ್ಥ ಏನು? ಈ ಕಡೆಯಲ್ಲವ್ರು ಯಾರು ದೇಶ ವಿರೋಧಿ ಅಂತಾರ ಅವರ ಅಪೋಸಿಟ್ ಇದ್ದವರು ದೇಶ ಪ್ರೇಮಿ ಅಂತ ಅನಿಸ್ಕೋಬೇಕಾದ್ರೆ ಏನು ಮಾಡ್ಬೇಕು? ಈ ಕೆಲವೊಂದಿಷ್ಟು ಅದಕ್ಕೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತಂದು ಬಿಡ್ಬೇಕು.
ಈ ತರ ಮಾಡಿದ್ರೆ ದೇಶ ವಿರೋಧಿ. ಒಂದು ಮುಷ್ಕರ, ಒಂದು ಏನಿದು ಪ್ರತಿಭಟನೆ, ಆಮೇಲೆ ಇದು ಸೋನಮಂಗ್ಸುಕ್ ಅವ್ರದ್ದು ಯಾವ್ದಿದು ಉಪವಾಸ ಸತ್ಯಾಗ್ರಹ ಶಾಂತಿಯುತ ಮಾಡಿದ್ರಂದ್ರೆ ದೇಶ ವಿರೋಧಿಗಳು. ಎಲ್ಲೋ ಟೈರಿಗೆ, ಯಾವ್ದೋ ಬೈಕಿಗೆ, ಯಾವ್ದೋ ಗೌರ್ಮೆಂಟ್ ಬಸ್ಸಿಗೆ ಬೆಂಕಿ ಹಚ್ಚೋರು ದೇಶ ಪ್ರೇಮಿಗಳು. ನಾನ್ ಜನರಲ್ ಆಗಿ ಮಾತಾಡಕತ್ತೀನಿ, ಆಗಲೇ ಹೇಳ್ದೆ. ಈ ತಾಲೂಕಾ, ಜಿಲ್ಲಾ, ರಾಜ್ಯ ಮಟ್ಟದೊಳಗೆ ಯಾವ್ದಾದ್ರು ಸ್ಟ್ರೈಕ್ ಆತಂದ್ರ ಯಾವ್ದಾದ್ರು ಬಸ್ಸಿಗೆ ಬೆಂಕಿ ಹಚ್ತಾರ. ಯಾರು ಹಚ್ಚಿರ್ತಾರ ಅವ್ರ ಬಗ್ಗೆ ಹೇಳ್ತೀನಿ ನಾನು. ಸುಡ್ತಾರ, ಗ್ಲಾಸಿಗೆ ಕಲ್ಲು ಒಗಿತಾರ, ಪ್ರೈವೇಟ್ ಯಾವ ಗಾಡಿ ಬಂದು ಅಂದ್ರೆ ಅವಕ್ಕೆ ನುಜ್ಜು ನೂರು. ಇವನ್ನೆಲ್ಲಾ ಮಾಡೋದು ಏನ್ ಹೇಳ್ಕೊಡುತ್ತೆ ಗೊತ್ತಾನು? ಅದು ಸರ್ಕಾರದ ಆಸ್ತಿ. ಅದು ಸರ್ಕಾರದ ಆಸ್ತಿ ಅಂದ್ರೆ ನಮ್ಮ ಆಸ್ತಿ. ನಮ್ಮ ಆಸ್ತಿ ಅಂತ ಹೇಳಿದೆ ನಾನು, ನನ್ನ ಆಸ್ತಿ ಅಂತ ಹೇಳಿಲ್ಲ. ನಮ್ಮ ಆಸ್ತಿ ಅಂದ್ರ ದೇಶದ 140 ಕೋಟಿ ಜನರ ಆಸ್ತಿ. ಈಗ ಒಂದು ಉದಾಹರಣೆ ಸಮೇತ ಬರೋಣ. ಒಂದು KSRTC ಬಸ್ಸಿಗೆ ಯಾರೋ ಬೆಂಕಿ ಹಚ್ಚಿದ್ರು. ಯಾವುದೋ ಒಂದು ಭಾಗದೊಳಗ ಒಂದು ಏನೋ ಸ್ಟ್ರೈಕ್ ಮಾಡಾಕತ್ತಿದ್ರು. ಉದ್ರಿಕ್ತರಾದ ಪ್ರತಿಭಟನಾಕಾರರು KSRTC ಬಸ್ಸಿಗೆ ಬೆಂಕಿ ಹಚ್ಚಿದರು ಅನ್ಕೊಳ್ಳೋಣ. ಒಂದು KSRTC ಬಸ್ ಕೊಲ್ಯಾಪ್ಸ್ ಆಗ್ಬಿಡ್ತು. ಸುಮಾರು 15 ಲಕ್ಷ ರೂಪಾಯಿ ಏನೋ ಒಂದು ಬಸ್ ಬೀಳ್ಬೋದು ಅಂತ ಒಂದು ಅಂದಾಜು ಅನ್ಕೊಳ್ಳೋಣ ನಾವು. 15 ಲಕ್ಷ ರೂಪಾಯಿ ಬಸ್ ಬಿತ್ತಪ್ಪ ಅಂತಂದ್ರ ಪ್ರತಿಯೊಬ್ಬೊಬ್ಬ ಪ್ರಜೆ ಮೇಲೆ ಅದ್ರದ್ದು ಒಂದೊಂದು ಪೈಸಾನು ಅದರ ಮೇಲೆ ಹಾಕಿರ್ತಲ್ಲ. ಯಾಕಂತಂದ್ರೆ ಅದು ಬಸ್ ಸ್ಟ್ಯಾಂಡ್ ನಿಂತಾಗ ನೀನ್ ಆ ಮಂದಿ, ನೀ ಈ ಮಂದಿ, ಆ ಜಾತಿ ಈ ಜಾತಿ, ನೀ ಎಲ್ಲಿಗೆ ಹೊಂಟಿದ್ದಿ, ಯಾಕೆ ಹೊಂಟಿದ್ದಿ ಅಂತ ಕೇಳಿ ಹತ್ತಾರನು? ಇಲ್ಲಲ್ಲ. ಮತ್ತೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಒಂದೊಂದು ಪೈಸೆನೂ ಅದ್ರಾಗ ಐತಿ ಅಂದ ಮೇಲೆ ಅದಕ್ಕೆ ಯಾರಿಗೂ ಹೇಳಾರ್ದ ಕೇಳಾರ್ದ ಬೆಂಕಿ ಹಚ್ಚಿದೆ, ಅದನ್ನ ಕೊಲ್ಯಾಪ್ಸ್ ಮಾಡಿದೆ, ಅಥವಾ ಸರ್ಕಾರಿ ಕಚೇರಿಗಳನ್ನ ಕೊಲ್ಯಾಪ್ಸ್ ಮಾಡಿದೆ ಅಂದ್ರೆ ಅದನ್ನ ಮತ್ತೆ ಯೂನಿಟ್ ಮಾಡಕ ಹೊಸದು ಗಾಡಿ ತರಬಹುದು ಅಥವಾ ಅದನ್ನು ರಿಪೇರಿ ಮಾಡಿಸಬಹುದು ಅಂದಾಗ ಇಲ್ಲಿ ಮತ್ತೆ ಭ್ರಷ್ಟಾಚಾರಕ್ಕ ನಾವು ಅನುಕೂಲ ಮಾಡಿಕೊಟ್ಟಂಗಾಗತ್ತ. ಒಂದು ಬಸ್ಗೆ 10 ರಿಂದ 15 ಲಕ್ಷ ರೂಪಾಯಿ ನಮಗ ಮಾರ್ಕೆಟ್ ವ್ಯಾಲ್ಯೂ ಐತೆ ಅಂದ್ರೆ ಅದು ಎಲ್ಲ ಮಾಡಿ ಎಲ್ಲ ಆಗಿ ರೋಡಿಗೆ ಬಂದು ಇಳ್ಯಾಕ 20-25-30 ಲಕ್ಷ ರೂಪಾಯಿ ಖರ್ಚಾಗ್ತೈತಿ. ಹಂಗಾದ್ರ ಸರ್ಕಾರದ್ದು ಆಸ್ತಿ ನಮ್ಮದಾಸ್ತಿ ಅಂತ ಯಾಕೆ ನಮಗ್ ಅನಿಸ್ಬಾರ್ದು? ಇದನ್ನ ವಿಷಯಗಳು ಯಾಕೆ ಬರ್ತಾವ ಅಂತಂದ್ರ ಈ ಬರೀ ಜಂತರ್ ಮಂತರ್ ಒಂದೇ ಅಲ್ಲ, ಜಂತರ್ ಮಂತರ್ ಹಿಡಿದು ಎಲ್ಲಾ ಕಡೆನೂ ಅಪ್ಲೈ ಆಗುತ್ತಿದ್ದು. ಏನ ಮಾತಾಡು ದೇಶ ವಿರೋಧಿ. ಅಲ್ಲ ಸ್ವಾಮಿ, ದೇಶ ವಿರೋಧಿ ಅನ್ನೋ ಒಂದು ಶಬ್ದ ಎಷ್ಟು ದೊಡ್ಡದೈತದು, ಮತ್ತೆ ಎಲ್ಲಿ ಬಳಸಬೇಕು ಅನ್ನೋದು ಭಯಂಕರ ಸೆನ್ಸಿಟಿವ್ ಇರುವಂತ ವಾಕ್ಯ, ಪದ, ಶಬ್ದ ಅದು. ಒಬ್ರು ದೇಶ ವಿರೋಧಿ, ಮತ್ತೆ ಇನ್ನೊಬ್ರು ದೇಶ ಪ್ರೇಮಿನ. ಆಯ್ತು, ಒಂದು ಕೆಟಗರಿ ಮಾಡಿಬಿಡ್ರ ಅವನ್ನ. ಈ ತರ ಮಾಡಿದ್ರಂದ್ರೆ ಇವ ದೇಶ ಪ್ರೇಮಿ, ಈ ತರ ಮಾಡಿದ್ರ ಈತ ದೇಶ ದ್ರೋಹಿ ಅಂತ ಹೇಳಿ. ಎಲ್ಲದಕ್ಕೂ ದೇಶ ದ್ರೋಹಿನ ಕೌಂಟರ್ ಕೊಡಕ್ಕಾಗಲ್ಲ. ಕೌಂಟರ್ ಕೊಡ್ಬೇಕಲ್ಲ. ಮತ್ತೆ ಇಲ್ಲಿ ಮಾತುಗಳಾಗ್ಬೇಕು, ಮಾತಿನ ಚಕಮಕಿಗಳಾಗ್ಬೇಕು, ಚರ್ಚೆಗಳು ಆಗ್ಬೇಕು. ಈ ಟಿವಿ ಒಳಗೆ ಡಿಬೇಟ್ ಕರಿತಿರ್ತಾರ. ಡಿಬೇಟ್ ಒಳಗೆ ಯಾರು ಸರಿಯಾಗಿ ಡಿಬೇಟ್ ಮಾಡಿದ್ರು, ಯಾರು ಮಾಡ್ಲಿಲ್ಲ, ವಿಷಯನ ಅಲ್ಲೇ ಇಟ್ಟು ಅದರ ಬಗ್ಗೆ ಚರ್ಚೆ ಮಾಡಿ, ಅಥವಾ ಇದ ಜಂತರ್ ಮಂತರ್ ಆಗ್ಬಹುದು. ಇದನ್ನ ಯಾಕೆ ಪ್ರತಿಭಟನೆ ಮಾಡಿದ್ರು? ಜಂತರ್ ಮಂತರ್ ಒಳಗ ಒಬ್ಬ ಹಿಂದಿ ವ್ಯಕ್ತಿಗೆ ಒಬ್ರು ಮೀಡಿಯಾದವರು ಬಹಳ ಚಂದ ಮಾತಾಡಿಸ್ತಾರ. ಆ ಮಾತಾಡಿರೋ ವ್ಯಕ್ತಿ ಸಣಕ್ಲದಾರ, ತೆಳ್ಳಗದಾರ. ಅವ್ರು ABP ಒಳಗೆ ಏನೋ ಕೆಲಸ ಮಾಡ್ತಿದ್ರು ಅಂತ ಅನ್ಸುತ್ತ. ಈ ಕ್ಯಾಮ್ರಾಮನ್, ಈ ಮೀಡಿಯಾ ಪರ್ಸನ್ ಅಂತಾರ, ನೀವು ABP ಒಳಗೆ ಕೆಲಸ ಮಾಡ್ತಿದ್ರಲ್ಲ, ಸೊ ಏನಾದ್ರು ಈ ವಿಚಾರ ಬಗ್ಗೆ ಮಾತಾಡ್ತೀರಾ ಅಂತ ಮೊದ್ಲು ಪರ್ಮಿಷನ್ ಕೇಳ್ತಾನ. ಓಕೆ, ನಾ ಮಾತಾಡ್ತೀನಿ ಅಂತ. ಸೊ ನಿಮ್ಗೆ ಟೈಮ್ ಐತಾ ಅಂತ ಕೇಳ್ತಾನ. ಮೀಡಿಯಾ ಪರ್ಸನ್ ಕೇಳ್ತಾನ, ನಿಮ್ಗೆ ಟೈಮ್ ಐತಾ ಅಂತ. ಐತಿ ಯಾಕಂದ್ರೆ ನಾ ಭಾಷಣ ಮಾಡೋ ಮೂಡ್ ಒಳಗೆ ಅದೀನಿ ಅಂತ. ಸೊ ಅದ್ ಹೇಳ್ತಾನ. ಇಲ್ಲೇನ್ ಎಷ್ಟು ಜನರು ಕಲ್ತಾರಲ್ಲ, ಇದಕ್ಕೆಲ್ರಿಗೂ ಜಂಜಿ ಅಂತಾರ. ಜಂಜಿ ಅವ್ರಿಗೆ ಪೇಶನ್ಸ್ ಕಡಿಮೆ ಐತಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಎಕ್ಸಾಂಪಲ್ ಕೊಡ್ಬೇಕಾದ್ರ ಒಂದು ಮೊಬೈಲ್ ಅಂತ ಅವ್ರ ಕೈಯಾಗ ಕೊಟ್ಟಾಗ ಅವ್ರು ಸ್ಕ್ರಾಲ್ ಮಾಡ್ತಾ ಇದ್ರಪ್ಪ ಅಂತಂದ್ರ 7 ಸೆಕೆಂಡ್ಗಿಂತ ಜಾಸ್ತಿ ಅವರು ನಿಲ್ಲಂಗಿಲ್ಲ. ಇದೇ ಜಂಜಿ 7 ಸೆಕೆಂಡ್ಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದಾಗ ನಿಲ್ದೇ ಇರೋ ಇಂತ ಜಂಜಿಗೆ ನೀವು ಹೆಂಗ್ ಉತ್ತರ ಕೊಡ್ತೀರಿ? ಅಂದ್ರೆ ಇನ್ಸ್ಟಂಟ್ ಆನ್ಸರ್ ಬೇಕು ಇವ್ರಿಗೆ, ಇಮಿಡಿಯೇಟ್ ಆಗ್ಬೇಕು, ಆಕ್ಷನ್ ಆಗ್ಬೇಕು ಅಂತಾರ ಅವ್ರು. ಅಂದ್ರೆ ಮುಂದುವರೆದು ಹೇಳ್ತಾರ ಅವರು. ಅಮೆರಿಕದೊಳಗಿರೋ ಒಬ್ಬ ವ್ಯಕ್ತಿ ಭಾರತೀಯ, ಆತ ಮರಳಿ ಭಾರತಿಗೆ ಬಂದನ. ಅಭಿಜಿತ್ ದಿಪ್ಕೆ ಅವ್ರ ಬಗ್ಗೆ ಹೇಳ್ತಾರ ಅವರು. ಅಮೆರಿಕದೊಳಗೆ ಇರೋ ಒಬ್ಬ ವ್ಯಕ್ತಿಗೆ ನಮ್ಮ ಒಂದು ದೇಶದ ಒಬ್ಬ ನ್ಯಾಯಾಧೀಶರು ಕಾಕ್ರೋಚ್ ಅದು ನೇರವಾಗಿ ಆಪಾದನೆ ಕೊಟ್ಟಾರೋ ಏನ್ ಅದನ್ನ ಟೀಸ್ ಮಾಡ್ಯಾರೋ, ಅವ್ರು ಯಾವ ಸ್ಟೈಲ್ ಒಳಗೆ ಅಂದಾರೋ ಗೊತ್ತಿಲ್ಲ. ಮತ್ತೆ ಅವರು ಅದಕ್ಕೆ ಕ್ಷಮೆನೂ ಕೇಳ್ಯಾರ, ಅಪಾಲಜಿ ಕೇಳ್ಯಾರ. ಆದ್ರೂ ಆ ಕಾಕ್ರೋಚ್ ಅನ್ನೋ ವರ್ಡ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿರೋ ಅಭಿಜಿತ್ ದಿಪ್ಕೆ ಅವರಿಗೆ ಕೋಟಿಗಟ್ಲೆ ಫಾಲೋವರ್ ಸಿಕ್ಕರು ಅಂತಂದು ಏನೊಂದು ರೂಮರ್, ಒಂದು ಹವಾ ಎದ್ದಿತ್ತಲ್ಲ. ಆ ಹವಾ ಬರೇ ಸೋಷಿಯಲ್ ಮೀಡಿಯಾದಾಗ ಇತ್ತಪ್ಪ ಅಂತಂದ್ರ ಇಲ್ಲಿ ಸೇರಿರೋರು ಇವ್ರು ಯಾರು ಅದ್ರ ಫಾಲೋವರ್ಸ್ ಆಗ್ತಿರ್ಲಿಲ್ಲ. ಇವ್ರಿಗೇನ್ ಉತ್ತರ ಕೊಡ್ತೀರಿ? ಶಾಂತಿಯುತವಾಗಿ ಇವ್ರು ಏನ್ ಮಾಡಾಕತ್ತಿದ್ರಲ್ಲ, ಇವ್ರಿಗೆ ಗಲಭೆ ಎಬ್ಬಿಸಿದವ್ರು ಯಾರು? ಯಾಕೆ ಎಬ್ಬಿಸಿದ್ರು? ಇವ್ರಿಗೆ ಆರ್ಟಿಕಲ್ ಅಪ್ಲೈ ಆಗಲ್ಲೇನು? ಭಾರತ ದೇಶದ ಸಾರ್ವಭೌಮತ್ವ ಇವ್ರಿಗೆ ಅಪ್ಲೈ ಆಗೋದಿಲ್ಲೇನು? ಪ್ರತಿಯೊಬ್ಬ ಜೀವಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕೋ ಹಕ್ಕೈತಲ್ಲ, ಆ ಹಕ್ಕು ಇಲ್ಲಿ ಇತ್ತ? ಅದನ್ನ ಯಾರಾದ್ರೂ ಕಿತ್ತುಕೊಂಡಿದ್ರ ಅನ್ನೋದು ಬಹಳ ಸ್ಪಷ್ಟವಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾರ. ಜಾಸ್ತಿ ಟೈಮ್ ಅವ್ರಿಗೆ ಕೊಡಂಗಿಲ್ಲ ಈ ಮೀಡಿಯಾ ಪರ್ಸನ್, ಸಡನ್ ಆಗಿ ಹೋಗ್ಬಿಡ್ತಾರ. ಓಕೆ, ಎನಿವೆ,
ಇಂಥ ವಿಚಾರದೊಳಗ ಆಡಳಿತ ಪಕ್ಷ, ನಾನು ಹಿಂದೆ ಕೆಲವೊಂದು ವಿಡಿಯೋದೊಳಗೂ ಹೇಳಿರ್ತೀನಿ ಅಥವಾ ನಮ್ಮ ಆತ್ಮದೊಳಗೆ ಅದು ಇರುತ್ತೆ. ಆಡಳಿತ ಪಕ್ಷಕ್ಕೆ ನಾವೆಲ್ಲರೂ ಜನರು, ಸಾರ್ವಜನಿಕರು ಏನು ವೋಟ್ ಮಾಡ್ತೀವಲ್ಲ ನಾವೆಲ್ಲರೂ ವಿರೋಧ ಪಕ್ಷ ಇದ್ದಂಗೆ, ಅದು ವಿರೋಧಿಸ್ಬೇಕು. ಆಡಳಿತ ಪಕ್ಷ ತನ್ನ ದಾರಿ ತಪ್ಪದಾಗ ಅದನ್ನು ವಿರೋಧಿಸೋ ಕೆಲಸ ಮಾಡಬೇಕು. ಅದೇ ರೀತಿ ಪ್ರತಿಭಟನೆಗಳು, ಪ್ರೊಟೆಸ್ಟ್, ಈ ಉಪವಾಸ, ಸತ್ಯಾಗ್ರಹ, ಸೋನಂ ವಾಂಗ್ಚುಕ್, ಸೋಯಿನ್ಸು ಅಂತ ನಡೀತಿರ್ತಾವ. ಒಂದು ಆಡಳಿತ ಪಕ್ಷ ಜನಸಾಮಾನ್ಯರಿಗೆ ಸರ್ಕಾರ ರಚನೆ ಮಾಡಿದಾಗ ಏನೆಲ್ಲ ಸವಲತ್ತು ಕೊಡ್ತೀನಿ ಅಂತ ಹೇಳ್ತಿತ್ತು, ಸಂವಿಧಾನನ ನಾನು ಉಳಿಸ್ತೀನಿ, ರಕ್ಷಿಸ್ತೀನಿ, ರಕ್ಷಣೆ ಮಾಡ್ತೀನಿ, ರಕ್ಷಣೆ ಕೊಡ್ತೀನಿ ಅಂತ ಏನು ಹೇಳಿ ಅವರು ಅಧಿಕಾರಕ್ಕೆ ಬರ್ತಾರ, ಅದನ್ನ ಇಲ್ಲಿ ಯಾಕ ಆಗ್ಲಿಲ್ಲ? ಆಗ್ಲಿಲ್ಲ, ಅದು ಆಮೇಲೆ ವಿಚಾರ. ಆದ್ರೆ ಇಲ್ಲಿ ಈ ತರ ಉಪಯೋಗಿಸಬಹುದಾ ವಾಕ್ಯಗಳು, ಪದಗಳು? ದೇಶದ್ರೋಹಿ ಅನ್ನೋದು ಪ್ರತಿಯೊಂದಕ್ಕೂ ದೇಶದ್ರೋಹಿನ. ಆತ ಏನೇ ಕೆಲಸ ಮಾಡಿದ್ರು ದೇಶದ್ರೋಹಿನ. ಆತಗ ಅನ್ಸೈತಿ ನನಗೆ ನೀಟ್ ಎಕ್ಸಾಮ್ ಲೀಕ್ ಆಗಿದ್ದು ನನ್ ಮನ್ಸಿಲ್ಲ ಅಂತ. ಆಯ್ತು, ಈಗ ಉದಾಹರಣೆ ಕೇಳೋಣ. ಧರ್ಮೇಂದ್ರ ಪ್ರಧಾನ್ ಅವರು ಒಂದೇ ಒಂದು ಉಪವಾಸ ಸತ್ಯಾಗ್ರಹ ಕೂತಾಗ, ಆಯ್ತು ಮಾರಾಯ ಬಾ ಎಳ್ನೀರ್ ಕುಡಿ, ಅದೇನೈತಿ ನಾನು ಇದು ಮಾಡ್ತೀನಿ, ಮಾಡ್ಸಾನಂತ. ಆಲ್ರೆಡಿ CBI ಕೊಟ್ಟಿವಿ, ಎನ್ಕ್ವೈರಿ ಕಮಿಷನ್ ಫಾರ್ಮ್ ಮಾಡಿವಿ, ಅದು ಬಂದ್ಮೇಲೆ ಹೇಳ್ತೀವಿ ಈ ತರ ಎಲ್ಲ ಆಗೈತಂತೆ. ಟ್ರಾನ್ಸ್ಪರೆಂಟ್ಲಿ ಯಾಕೆ ಹೇಳಿಲ್ಲ? ದೇಶದ್ರೋಹಿ ಅನ್ನೋ ಒಂದೇ ಒಂದು ಪದಕ್ಕೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಯ್ತು. ಬರೀ ದೇಶದ್ರೋಹಿ ಅಂತ ಅಂದಿದ್ದಕ್ಕಷ್ಟ ನಾನು ಹೇಳಕತ್ತೀನಿ, ಬೇರೆ ಸಬ್ಜೆಕ್ಟ್ ಹೇಳ್ತಿಲ್ಲ. ಅದಕ್ಕೆ ರಿಲೇಟೆಡ್ ಇವೆಲ್ಲ ನಾನು ನೆಕ್ಸ್ಟ್ ಮಾತಾಡಿದ್ದು. ಧರ್ಮೇಂದ್ರ ಪ್ರಧಾನ್ ಅವರು ಒಂದ್ ದಿವಸ ಅನ್ನೋದ್ರು ಬಂದ್ರ, ಮತ್ತೆ ಇದು ದೇಶದ್ರೋಹಿತನ ಅನ್ಸಲ್ಲ, ನಾವು ಈ ತರ ಪದ ಬಳಸ್ಬೋದಲ್ಲ, ಇದಕ್ಕೆ ನಾವು ಹಿಂಗ ಬಳಸ್ಬೋದು, ಬೇಕಾದ್ರೆ ಘಮಂಡ ಅಂತ ಅನ್ಬಹುದು, ಅಂದ್ರೆ ಈಗೋನೆಸ್ ಅಂತ ಅನ್ಬಹುದು. ಒಂದು ಆಡಳಿತ ಪಕ್ಷದೊಳಗಿರೋ ಒಬ್ಬ ವ್ಯಕ್ತಿ, ಒಬ್ಬ ಸಚಿವ ಧರಣಿಗೆ ಉಪವಾಸ ಸತ್ಯಾಗ್ರಹ ಅಂತ ಕೂತಾಗ, ಏನಪ್ಪಾ ನಿನ್ ಸಮಸ್ಯೆ? ಯಾಕೆ ಉಪವಾಸ ಕುಂತಿದಿ? ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೊಂತಿದಿ? ನಿನ್ನ ಆರೋಗ್ಯ ಯಾಕೆ ಹಾಳು ಮಾಡ್ಕೊಂತಿದಿ? ಆಯ್ತು, ಅದ್ರ ಬಗ್ಗೆ ಯೋಚನೆ ಮಾಡೋಣ, ನಾವು ಕಮಿಷನ್ ಫಾರ್ಮ್ ಮಾಡಿವಿ ಅಂತ ಆಗಲ್ಲ ಹೇಳಿದ್ಮೇಲೆ ಈ ಸ್ಟೈಲ್ ಒಳಗೆ ಹೇಳಿ ಆ ವ್ಯಕ್ತಿ ಯಾಕೆ ಉಪವಾಸ ಸತ್ಯಾಗ್ರಹದಿಂದ ಹೊರ ಕರ್ಕೊಂಡ್ ಬರ್ಲಿಲ್ಲ? ಈಗ ಅತಿರೇಕಕ್ಕೆ ಹೋದಾಗ ಎಲ್ಲರೂ ದೇಶದ್ರು ಅಂದ್ಬಿಟ್ರೆ, ನೀವು ಅವ್ರಿಗೆ ಹಣಿಯೋದು ನಾನ್ ತಪ್ಪು ಅಂತ ಹೇಳಕತ್ತಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯವರು ಒಳ್ಳೆಯವರು ಅದಾರ, ಕಾಕ್ರೋಚ್ ಜನತಾ ಪಾರ್ಟಿಯವರು ದೇವ್ರ ತರ ಅದಾರ, ಕಾಕ್ರೋಚ್ ಜನತಾ ಪಾರ್ಟಿ ಅಂಡ್ ಟೀಮ್ ಅಂಡ್ ಅವ್ರ ಹಿಂದಿದ್ದವ್ರು, ಅವ್ರ ಮುಂದಿದ್ದವ್ರು ಎಲ್ಲರೂ ಬೆಸ್ಟ್ ಪರ್ಸನ್ಸ್, ಒನ್ ಆಫ್ ದಿ ಬೆಸ್ಟ್ ಲೀಡಿಂಗ್ ಒಳಗೆ ಅದಾರ. ಅವರು ಸಂವಿಧಾನ ರಕ್ಷಣೆ ಮಾಡಕ್ ಅಂತ ಹೇಳಿ ಬಂದಾರ, ಮ್ಯಾಲಿಂದ ಇಳಿದು ಬಂದಾರ. ನಾನು ಅದನ್ನ ಹೇಳಾಕತ್ತಿಲ್ಲ. ಜಸ್ಟ್ ದೇಶದ್ರೋಹಿ ಅನ್ನೋ ಪದ ಬಳಸಬಾರದು. ಈಗ ಅವ್ರಿಗೆ ಏನು ಬೇಕೋ ಆ ತರ ಅವ್ರ ಪ್ರತಿಭಟನೆ, ಮುಷ್ಕರ, ಏನಿದು ಉಪವಾಸ ಸತ್ಯಾಗ್ರಹ ತರ ಅವ್ರು ಹೆಂಗ ತಮಗ್ ಬೇಕಾಗಿರೋದನ್ನ ಪಡ್ಯಾಕ ಹಕ್ಕು ಐತಿ ಅವ್ರಿಗೆ, ಹಂಗ ನಿಮಗೂ ನೀವು ಸರಿ ಇಲ್ಲ, ನೀವು ತಪ್ಪು ಮಾಡಾಕತ್ತೀರಿ, ನಿಮಗ್ ಅರ್ಥ ಆಗವಲ್ದು, ನಿಮಗ್ ಗೊತ್ತಾಗವಲ್ದು ಅಂತ ಹೇಳಾಕ ನೀವು ಹಕ್ಕದಾರರು. ಡಿಬೇಟ್ ಮಾಡ್ಬೇಕು, ಚರ್ಚೆ ಮಾಡ್ಬೇಕು, ಕೌಂಟರ್ಸ್ ಕೊಡಬೇಕು. ನೀನ್ ತಪ್ಪು ಮಾಡಿದಿ, ನೀವು ಬೇಕಾದ್ರೆ ಸರ್ಕಾರದ ಪರವಾಗಿ ನಿಂತು ವಕ್ತಾರರಾಗಿ ಮಾತಾಡ್ರಿ, ಸರ್ಕಾರ ನಂದು, ಸರ್ಕಾರ ತಪ್ಪು ಮಾಡಿಲ್ಲ ಅಂತ ಹೇಳ್ರಿ. ಯಾಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ರಿ. ಕಾಕ್ರೋಚ್ ಪಕ್ಷ ಸರಿ ಇಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡ್ರಿ. ಅವರ ಬೇಡಿಕೆ ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡ್ರಿ. ಸೋನಂ ವಾಂಗ್ಚುಕ್ ಅವರಿಗೆ ವಿದೇಶದಿಂದ ಫಂಡ್ ಬರಾಕತ್ತೈತೆ ಅಂತ ಪ್ರಚಾರ ಮಾಡ್ರಿ. ಸೋನಂ ವಾಂಗ್ಚುಕ್ ಅವರು ದೇಶ ವಿರೋಧಿ ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿ ಪ್ರಚಾರ ಮಾಡ್ರಿ. ಅವ್ರ ಹಿಂದಿರೋ ಪ್ರಕಾಶ್ ರಾಜ್ ಆಗ್ಬೋದು, ಅರುಂಧತಿ ರಾಯ್ ಆಗ್ಬೋದು, ಇವ್ರು ಯಾರು ಅವರ ಹೇಳಿಕೆಗಳು ಸರಿ ಇಲ್ಲ, ಸಂವಿಧಾನಾತ್ಮಕವಾಗಿ ಇಲ್ಲ, ವಿರುದ್ಧ ಐತಿ ಅಂತ ಅಪಪ್ರಚಾರ ಮಾಡ್ರಿ. ಸಂವಿಧಾನ ವಿರುದ್ಧವಾಗಿ ಅವ್ರು ಮಾತಾಡಿದ್ರಂದ್ರೆ ಅವ್ರಿಗೂ ಸಂವಿಧಾನ ಏನನ್ನೋದು ಅದಕ್ಕೆ ಆಕ್ಷನ್ಗಳು ಇರ್ತಾವು. ಆದ್ರ ದೇಶದ್ರೋಹಿ ಅನ್ನೋ ಒಂದೇ ಒಂದು ಪದಕ್ಕ ಅದು ಬಹಳ ಕೀಳು ಮಟ್ಟಕ್ಕೆ ಹೋಗುತ್ತಾ. ಅದು ಆ ತರ ದೇಶದ್ರೋಹಿ ಅನ್ನಕ್ ಆಗಂಗಿಲ್ಲ. ನಮ್ಮ ಸಂವಿಧಾನದೊಳಗ, ನಮ್ಮ ಸಂವಿಧಾನದ ಅಡಿ ಒಳಗ ಪ್ರತಿಯೊಬ್ಬ ವ್ಯಕ್ತಿನೂ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಮತ್ತು ಆತ ಯಾವುದೇ ಅಪವಾದ ಇಲ್ದೇನೆ ತಾನು ಜೀವನ ಸಾಗಿಸಬಹುದು ಅಂತ ಹೇಳಿ ಸಂವಿಧಾನದೊಳಗ ಬರ್ದೈತಿ. ಆತ ಬದುಕಾಕ ಆತಗ ಯಾವ್ದು ಚ್ಯುತಿ ಬರಬಾರ್ದು. ಒಂದನೇದು, ಸ್ವತಃ ಆತ ದುಡಿದು ಬದುಕಬೇಕು. ಅಕಸ್ಮಾತ್ ಆತಗ ದುಡಿದು ಬದುಕಕ್ ಆಗ್ಲಿಲ್ಲ ಅಂದ್ರ ಆತಗ ಸರ್ಕಾರ ಸಂರಕ್ಷಣೆ ಮಾಡಬೇಕು. ಆತಗ ಕೂಳ ಹಾಕಬೇಕು, ತಿನ್ನಕ್ ಹಾಕಬೇಕು. ಮತ್ತೆ ಕೂಳ ಹಾಕ್ಬೇಕು ಅಂತ ಅಂದುಕೊಳ್ಳೆ ಇನ್ನೋವಾ ಕಾರ್ ಕೊಡಿಸ್ಬೇಕಾಗಿತ್ತು ಅನ್ನೋ ಗೌರ್ಮೆಂಟ್ ನಿರ್ಗತಿಕನಿಗೆ ಅಂತ ಪ್ರಶ್ನೆ ಬರ್ತಿತ್ತು. ಹಂಗಿರಂಗಿಲ್ಲ. ಅದು ನಿರ್ಗತಿಕರ ವಸತಿ ಕೇಂದ್ರ ಅಂತ ಇರ್ತಾವಲ್ಲ, ಇವೆಲ್ಲ ಎದಕ್ಕೆ ಇರ್ತಾವ? ಇಂತಹ ನಿರ್ಗತಿಕರಿಗೆ ತೊಂದರೆ ಆಗ್ಬಾರ್ದು, ನೋವಾಗ್ಬಾರ್ದು, ಅವರು ಉಪವಾಸ ಬೀಳಬಾರ್ದು, ಸಾಯ್ಬಾರ್ದು, ಅವ್ರನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು ಸರ್ಕಾರದ ಒಂದು ಧೋರಣೆ. ಇವೆಲ್ಲಾನು ಬರ್ತಿರ್ತಾವ. ಅದು ಏನಾದ್ರೂ ಇರ್ಲಿ, ವಿಚಾರ ಬೇರೆ ಕಡೆ ಹೋಗಿದ್ದು ಏನಾದ್ರೂ ಇರ್ಲಿ, ಇನ್ ಜನರಲ್ ಆಗಿ ಮಾತಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ದೇಶದ್ರೋಹಿ ಅನ್ನೋ ಪದ ಬಳಸಲಾರ್ದನ ನೀವು ಯಾರಿಗಾದ್ರೂ ಹೆಂಗಾದ್ರೂ ಬೆಂಡ್ ಮಾಡ್ರಿ. ಒಂದು ವೈಯಕ್ತಿಕ ಹೋಗ್ಬಾರ್ದು, ಇನ್ನೊಂದು ದೇಶದ್ರೋಹಿ ಅನ್ನೋ ಪದ ಬಳಸಬಾರ್ದು. ಒಂದು ಸಂಘಟನೆ ಅಂತ ಬಂದಾಗ ಆ ಸಂಘಟನೆಗೆ ಲಾಂಛನ ಕೊಡ್ರಿ, ಆ ಸಂಘಟನೆಗೆ ಅಪವಾದ ಕೊಡ್ರಿ, ಆ ಸಂಘಟನೆ ಸರಿ ಇಲ್ಲ ಅಂತ ಹೇಳ್ರಿ.
ಆದ್ರೆ ಸಂಘಟನೆಯೊಳಗಿರೋ ಒಬ್ಬ ವ್ಯಕ್ತಿ ಅಂತ ಹೇಳಿ ಬೈ ನೇಮ್ ಅಂತ ಬಂದಾಗ ಅದು ವೈಯಕ್ತಿಕ ಆಗುತ್ತೆ. ಕಾನೂನು ಅದ ಹೇಳುತ್ತ ವೈಯಕ್ತಿಕವಾಗಿ ನಿಂದನೆಗೆ ಇಲ್ಲಿ ಅವಕಾಶ ಇಲ್ಲ. ವೈಯಕ್ತಿಕವಾಗಿ ನಿಂದನೆ ಮಾಡಕ ಅವಕಾಶ ಇಲ್ಲ, ಮತ್ತು ಯಾರು ಯಾರಿಗೂ ದೇಶದ್ರೋಹಿ ಅಂತ ಅನ್ನಕೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಸಾಧ್ಯ ಆತಂದ್ರೆ ಬೇಕಂದವ್ರು ಅದನ್ನು ಓದ್ಕೊಡ್ರಿ, ನೋಡ್ಕೊಡ್ರಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ.